200 to 250 ಓಕೆ ಇಂಚಸ್ ಪ್ರತಿ ವರ್ಷ ಮಳೆ ಬರುತ್ತೆ. ಸೊ ಹಂಗಾಗಿ ಸಾಯಿಲ್ ಲೀಚಿಂಗ್ ಭಾರಿ ಜಾಸ್ತಿ ಇದೆ. ಸೊ ಹಾಗಾಗಿ pH ನ ನಾರ್ಮಲ್ ಮಾಡಲೇಬೇಕು ಅಂದರೆ ಇದು ನಾವು ಸುಣ್ಣ ಹಾಕಲೇಬೇಕು. ಸುಣ್ಣ ಹಾಕಿದ್ಮೇಲೆ ಏನಾಗುತ್ತೆ ಅಂತ ನಿಮಗೆ ನೆಕ್ಸ್ಟ್ ನ್ಯೂಟ್ರಿಷನ್ ಇಂಟೇಕಿಗೆ ಹೆಲ್ಪ್ ಆಗುತ್ತೆ. ನೀವು ಸಾಯಿಲ್ ಟೆಸ್ಟ್ ಮಾಡಿದ್ಮೇಲೆ ನೀವು ಕೆಲಸ ಮಾಡ್ತಿದ್ದೀರಾ ಅಂತಂದರೆ pH ಡೌನ್ ಇದೆ ಅಂತಂದರೆ ಏನು ತಗೊಳ್ಳೋದೇ ಇಲ್ಲ, ಪ್ಲಾಂಟಿಗೆ ನಿಮ್ಮ ಫುಡ್ ಹೋಗೋದೇ ಇಲ್ಲ. ಸೊ ಇದು ಬ್ಲೂ ಬಂದು ನಿಮಗೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಸಿಗುತ್ತೆ 80 to 95%. ಆ್ಯಂಡ್ ಇದು ಗ್ರೀನ್ ಕಲರ್ ಬಂದು ಮೆಗ್ನೀಷಿಯಮು ಮತ್ತು ಕ್ಯಾಲ್ಶಿಯಂ ಸಿಗುತ್ತೆ. ಕ್ಯಾಲ್ಶಿಯಂ ಬಂದು 50 to 55%, ಮೆಗ್ನೀಷಿಯಂ 30% ಇರುತ್ತೆ. ಆರೆಂಜ್ ಅಂತ ಇನ್ನೊಂದು ಪ್ರಾಡಕ್ಟ್ ಬಿಟ್ಟಿದ್ದೀವಿ, ಇದರಲ್ಲಿ ಕ್ಯಾಲ್ಶಿಯಂ ಪ್ಲಸ್ ಮೆಗ್ನೀಷಿಯಂ ಬೋರಾನ್ ಜಿಂಕ್ ಇದೆ ಸರ್. ನೋಡಿ ಯಾರು ತೊಡಕ್ಕೆ ಬಂದೀವಿ ಅಂತಂದರೆ ನೋಡಿ ಶಿವರಾಜ್ ಅವ್ರು ತೊಡಕ್ಕೆ ಬಂದೀವಿ. ಹೆಲೋ ಸರ್, ಏನು ಸಮಾಚಾರ? ಲಾಸ್ಟ್ ಇಯರ್ ಎಲ್ಲ ನಾವು ಮಿರಾಕಲ್ ಗ್ರೋ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಇತ್ತು, ತುಂಬಾ ಹೆಲ್ಪ್ ಆಗಿದೆ pH ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ. ಮತ್ತೆ ಏನಾಗಿದೆ ಅಂದ್ರೆ ನಾವು ಸುಣ್ಣ ಹಾಕ್ಸ್ತೀವಿ, ಅದು ಲೇಬರ್ಸ್ ಸಿಕ್ಕಾಪಟ್ಟೆ ತಗೊಳುತ್ತೆ, ಲೇಬರ್ಸ್ ಕಡಿಮೆ ಆಗುತ್ತೆ. ಆಮೇಲೆ ಈಗ ಹೊಸದೊಂದು ವಿಷ್ಣು ಅವರು ಸಜೆಸ್ಟ್ ಮಾಡಿದ್ದಾರೆ ನಮಗೆ ಮಿರಾಕಲ್ ಗ್ರೋ ಆರೆಂಜ್ ಅಂತ. ನಾವು ಹಾಕೋದಕ್ಕಿಂತ ಮೊದಲು ಒಂದು ಕ್ವಾಲಿಟಿ ಟೆಸ್ಟ್ ಮಾಡಿ ಅದು ಹೇಗಿದೆ ಅಂತ ಟೆಸ್ಟ್ ಮಾಡ್ಬಿಟ್ಟು ಹಾಕಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಬನ್ನಿ, ಇನ್ನೊಂದು ವ್ಲಾಗ್ ಬರ್ತಾ ಇದೆ. ಇದು ಬಂದ್ಬಿಟ್ಟು ಶಂಕ್ಲಾಪುರ ಸಕಲೇಶ್ಪುರದಲ್ಲಿರೋದು. ಇದು ಬಂದ್ಬಿಟ್ಟು ನಾನು ಸಬ್ಸ್ಕ್ರೈಬ್ ಮಾಡೋದು ಪ್ರಾಪರ್ಟಿ ಇದು, ಅಲ್ಲಿಗೆ ಬಂದಿದ್ದೆ ನಾನು. ಬಂದ್ಬಿಟ್ಟು ಹಾಯ್ ಗಂಶಮ್, ಏನು ಸಮಾಚಾರ? ಹಲೋ, ಮತ್ತೆ ವಿಶೇಷ ಎಲ್ಲ ಹೇಳಬೇಕು. ಹೆಂಗೆ ನಡೀತಿದೆ ಅಗ್ರಿಕಲ್ಚರ್ ಎಲ್ಲ? ಅಗ್ರಿಕಲ್ಚರ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಈ ವರ್ಷ ಸ್ವಲ್ಪ ಡ್ರಾಟ್ ಕಂಡಂಗೆ ಕಾಣ್ತಾ ಇದೆ. ಓಕೆ, ಸ್ವಲ್ಪ ಹೆವಿ ರೈನ್ಫಾಲು ಇತ್ತು. ಓಕೆ. ಸೊ ಹಾಗಾಗಿ ಸ್ವಲ್ಪ ಕ್ರಾಪ್ ಕಡಿಮೆ ಇದೆ, ಬಟ್ ಆದರೂ ನೆಕ್ಸ್ಟಿಗೆ ಒಳ್ಳೆ ಚೆನ್ನಾಗಿ ಕಾಣ್ತಾ ಇದೆ. ಸೂಪರ್. ಸೊ ಹಾಗಾಗಿ ಸ್ವಲ್ಪ ಎಲ್ಲ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಫುಲ್ ಓಪನ್ ಇದೆ, ಬೇರೆ ದೂರದಲ್ಲಿ ಕಾಡು ಮರ ಕಾಣಿಸ್ತಾ ಇದೆ. ಮತ್ತು ಏಕರೆಗೆ ಏನು ಗೊತ್ತಾ, ಕಾಡು ಮರ ನಿಮಗೆ 40-45 ಇದ್ರೆ ಬೇಜಾನ್ ಆಯಿತು ಶೇಡಲ್ಲಿ. ಆದರೆ ನಿಮಗೆ ಒಳ್ಳೆ ಓಪನ್ಲಿದೆ, ಚೆನ್ನಾಗಿ ನೀವು ಒಳ್ಳೆ ನೀರು ಕೊಟ್ಟು ಒಳ್ಳೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಿ ಒಳ್ಳೆ ಕ್ರಾಪ್ ತೆಗಿಬೋದು. ಡೆಫಿನೆಟ್ ತೆಗಿಬೋದು. ಆಯ್ತಾ? ಯಾವಾಗ ನೀರು ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೀವು? ನಾವು ಇನ್ನೊಂದು 5-10 ಡೇಸ್ ಅಷ್ಟೊತ್ತಿಗೆ ಇರಿಗೇಷನ್ ಶುರು ಮಾಡಿಬಿಡ್ತೀವಿ. ಹಾಂ, ಓಕೆ. ಸೊ ಆಗಲೇ ಡೆಡ್ಲೈನ್ ಪ್ಲಾನ್ ಮಾಡಿದ್ದೀವಿ. ಸೊ ಇರಿಗೇಷನ್ ಒಂದು ಚೆನ್ನಾಗಾದರೆ ಬರೋ ವರ್ಷಕ್ಕೆ ಒಂದು ಒಳ್ಳೆ ಹೋಪ್ಸ್ ಇದೆ ಅಂತ ನನಗೆ ಕಾಣುತ್ತೆ. ಮ್ಯಾನೇಜ್ಮೆಂಟ್ ಎಲ್ಲ ನೋಡಿ ಹೆಂಗಿದೆ ಅಂತ ನೋಡಿ. ಸೂಪರ್. ಸ್ಪೇಸಿಂಗು ಮತ್ತು ನಿಮಗೆ ಶೇಡು ಎಲ್ಲ ಎಷ್ಟು ಬೇಕು ಅಷ್ಟಲ್ಲೇ ಭಾರಿ ಚೆನ್ನಾಗಿ ಮಾಡಿದ್ದೀರಾ. ಮಾತ್ರ ಬಂದ್ಬಿಟ್ಟಿರು ಸುಣ್ಣ ಹಾಕೋ ಟೈಮ್, ಅದಕ್ಕೆ ಇಲ್ಲಿಗೆ ಬಂದಿದ್ವಿ. ಎಷ್ಟು ವರ್ಷದಿಂದ ನೀವು ಮಿರಾಕಲ್ ಗ್ರೋ ಯೂಸ್ ಮಾಡ್ತಿದ್ದೀರಾ? ಇದು ಕಾಳು ಸುಣ್ಣ ಆಲ್ಮೋಸ್ಟ್ 2 ಇಯರ್ಸಿಂದ ಉಪಯೋಗಿಸ್ತಾ ಇದ್ದೀನಿ. ಸೊ ಪರ್ಟಿಕ್ಯುಲರ್ಲಿ ನಾವು ಏನಾಯಿತು ಅಂದರೆ ಸ್ವಲ್ಪ ಹೆವಿ ರೈನ್ ಏರಿಯಾ ಇದು. ಹೌದು. 250 to 250 ಇಂಚಸ್ ಪ್ರತಿ ವರ್ಷ ಮಳೆ ಬರುತ್ತೆ. ಸೊ ಹಂಗಾಗಿ ಸಾಯಿಲ್ ಲೀಚಿಂಗ್ ಭಾರಿ ಜಾಸ್ತಿ ಇದೆ. ಸೊ ಹಾಗಾಗಿ pH ನ ನಾರ್ಮಲ್ ಮಾಡಲೇಬೇಕು ಅಂದರೆ ಇದು ನಾವು ಸುಣ್ಣ ಹಾಕಲೇಬೇಕು. ಹೌದು. ಇಲ್ಲ ಅಂದರೆ ಸಾಯಿಲ್ ಇರೋಷನ್ ಜೊತೆ pH ಡೌನ್ ಆಗ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ನಾವು ಸುಣ್ಣ ಉಪಯೋಗಿಸ್ತಾ ಇದ್ವಿ. ನಮಗೆ ಮೇಜರ್ ಆಗಿ ಏನಾಗ್ತಿದೆ ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಕಾಫಿ ಡ್ರಾಪ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ ಈ ಲೀಚಿಂಗಿಂದ ನಮಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಪ್ಲಾಂಟ್ಸ್ ಹೆಲ್ತ್ ನೋಡಿದಾಗ ನನಗೆ ಸುಣ್ಣ ಹಾಕೋದು ಭಾರಿ ಒಳ್ಳೇದು ಅನಿಸುತ್ತೆ. ಒಂದು pH ನಾರ್ಮಲ್ ಮಾಡೋಕ್ಕೆ, ಮತ್ತು ಇನ್ನೊಂದು ಏನಂದರೆ ಇದು ಮಿರಾಕಲ್ ಗ್ರೋ ಕಾಳು ಸ್ಲೋ ಆಗಿ ಇಂಟೇಕ್ ಇದೆ, ಪ್ಲಸ್ ಕರಗೋದು ಭಾರಿ ಸ್ಲೋ. ಇವಾಗ NPK ಸಾಯಿಲಲ್ಲಿ ಇರುತ್ತೆ. ಸೊ ಅದು ಪ್ಲಾಂಟ್ಸಿಗೆ ಅವೈಲಬಲ್ ಆಗಬೇಕು ಅಂದರೆ ಸೊ ಅದು ಕ್ಯಾಲ್ಶಿಯಮ್ ಹೆಲ್ಪ್ ಮಾಡುತ್ತೆ ಅಪ್ಲಿಫ್ಟಿಗೆ. ಸೊ ಹಾಗಾಗಿ ನಾನು ಬಂದು ಆಲ್ಮೋಸ್ಟ್ 2 ಇಯರ್ಸ್ ಆಯಿತು. ನಾನು IT ಕಂಪ್ನಿಯಲ್ಲಿದ್ದೆ. ಸೊ ಅದಾದಮೇಲೆ ನಾನು ಬಂದಾಗಿಂದನೂ ಉಪಯೋಗಿಸ್ತಾನೆ ಇದ್ದೀನಿ. ಸ್ವಲ್ಪ ಪ್ಲಾಂಟ್ಸ್ ಹೆಲ್ತ್ ಎಲ್ಲ ಓಕೆ ಅನಿಸ್ತಾ ಇದೆ. ಸುಣ್ಣ ಹಾಕಿದ್ಮೇಲೆ ಗ್ರಾನ್ಯೂಲ್ಸ್ ಆಗಲಿ, ನೀವು ಯಾವುದೋ ಪೌಡರ್ ಫಾರ್ಮ್ ಯಾವ್ದಾದ್ರು ಹಾಕಿದ್ರೆ ನಿಮ್ಗೆ ಏನಾಗುತ್ತೆ ಅಂತ ನಿಮಗೆ ನೆಕ್ಸ್ಟ್ ನ್ಯೂಟ್ರಿಷನ್ ಇಂಟೇಕಿಗೆ ಹೆಲ್ಪ್ ಆಗುತ್ತೆ. ನೀವು ಸಾಯಿಲ್ ಟೆಸ್ಟ್ ಮಾಡಿದ್ಮೇಲೆ ನೀವು ಕೆಲಸ ಮಾಡ್ತಿದ್ದೀರಾ ಅಂತಂದರೆ ನೀವು ಏನು ನಿಮಗೆ ಗೊತ್ತಾಗಲ್ಲ, pH ಡೌನ್ ಇದೆ ಅಂತಂದರೆ ಏನು ತಗೊಳ್ಳೋದೇ ಇಲ್ಲ, ಪ್ಲಾಂಟಿಗೆ ನಿಮ್ಮ ಫುಡ್ ಹೋಗೋದೇ ಇಲ್ಲ. ಬನ್ನಿ, ಈಗ ಇದ್ರ ಬಗ್ಗೆ ಮಿರಾಕಲ್ ಗ್ರೋ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಕೆ ಈಶ್ವರ ಇದ್ದಾರೆ ನಮ್ಮ ಜೊತೆಗೆ, ಅವ್ರು ಬಂದು ಮಾತಾಡ್ತಾರೆ. ಬನ್ನಿ ಈಶ್ವರ್, ಏನು ಸಮಾಚಾರ? ಹೆಂಗಿದ್ದೀರಿ? ಚೆನ್ನಾಗಿದ್ದೀರಾ? ನೈಸ್, ಸೂಪರ್. ಇವರು ಎಷ್ಟು ವರ್ಷದಿಂದ ಇವರು ನಿಮಗೆ ಆಲ್ಮೋಸ್ಟ್ 1.5 year ಇಂದ ನಮ್ಮ ಕಸ್ಟಮರ್ ಸರ್. ರೆಗ್ಯುಲರ್ ಆಗಿ ತಗೊಂಡು ಯೂಸ್ ಮಾಡಿದ್ದಾರೆ, ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಅದಕ್ಕೋಸ್ಕರ ಇವ್ರು ಯೂಸ್ ಮಾಡಿದ್ದಾರೆ, ಯೂಸ್ ಮಾಡೋರ್ಗು ಸಜೆಸ್ಟ್ ಮಾಡಿದ್ದಾರೆ ಅವ್ರ ಫ್ರೆಂಡ್ಸ್ ನೈಬರ್ಸ್ಗೆಲ್ಲ. ಮತ್ತೆ ಏನು ಅಪ್ಡೇಟ್ ಇದೆ ಈಗ ನಿಮ್ಮದು ನೆಕ್ಸ್ಟ್? ಸರ್ ನೆಕ್ಸ್ಟ್ ಅಪ್ಡೇಟ್ ಏನಂದ್ರೆ ಇವಾಗ ನಮ್ಮ ಹತ್ರ 3 ಪ್ರಾಡಕ್ಟ್ ಸಿಗುತ್ತೆ ಸರ್. ಇದು ಫಸ್ಟ್ ಪ್ರಾಡಕ್ಟ್ ಬಂದು ಬ್ಲೂ ಕಲರ್ ಅಲ್ಲಿ ಇರುತ್ತೆ. ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್ 85 to 95% ಕಂಟೆಂಟ್ ಇರುತ್ತೆ. ಇದು ಗ್ರಾನ್ಯೂಲ್ ಫಾರ್ಮ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಬಂದು ಗ್ರೀನ್ ಕಲರ್ ಅಲ್ಲಿ ಇರೋದು ಕ್ಯಾಲ್ಸಿಯಂ ಪ್ಲಸ್ ಮೆಗ್ನೀಷಿಯಂ ಡೊಲಮೈಟ್ ಗ್ರಾನ್ಯೂಲ್ಸ್. ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಬರ್ತಾ ಇದೆ. ಸೊ ಅದು ಪ್ರಾಡಕ್ಟ್ ಬಂದು ರೆಡ್ ಅಂತ ಆರೆಂಜ್ ಅಂತ ಕರಿತಾ ಇದ್ದೀವಿ. ಆ ಪ್ರಾಡಕ್ಟಲ್ಲಿ ನಿಮಗೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಪ್ಲಸ್ ಬೋರಾನ್ ಜಿಂಕ್. ಇನ್ನೂ ಆ ಪ್ರಾಡಕ್ಟ್ನ ಮಾರ್ಕೆಟ್ಗೆ ಹೊಸದಾಗಿ ಲಾಂಚ್ ಮಾಡಬೇಕು ಅಂತ
ಯೋಚನೆ ಮಾಡ್ತಾ ಇದ್ದೀವಿ. ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ನಾನು ಎಲ್ಲ ಪ್ಲಾಂಟರ್ಸ್ಗೆ ಹೇಳೋದು ಏನು ಅಂತಂದರೆ, ನೀವು ಹಾಕೋಕ್ಕಿಂತ ಮುಂಚೆ ಫಸ್ಟು ಹೋಗ್ಬಿಟ್ಟು ನೀವು ಟೆಸ್ಟ್ ಮಾಡಿಸಾದ್ಮೇಲೆ ರಿಪೋರ್ಟ್ ತೊಗೊಂಡ್ಬಿಟ್ಟು ಆಮೇಲೆ ನೀವು ಮಾತಾಡಿ ಅಷ್ಟೇ. ನಿಮ್ಮ ಬ್ಲೈಂಡಾಗಿ ಯಾರನ್ನೂ ನಂಬಕ್ಕೆ ಹೋಗಬೇಡಿ. ನೀವು ಫಸ್ಟ್ ಏನಂತಾರೆ ನಿಮ್ಮ ಕೈಯಲ್ಲಿ ನೀವು ರಿಪೋರ್ಟ್ಸ್ ತೊಗೊಂಡು ಅದ್ರ ಮಾರ್ಕೆಟಲ್ಲಿ ಕರೆಕ್ಟಾಗಿದೆಯಾ, ಇದು ನಿಮ್ಮದು ಅವ್ರು ಕೊಡ್ತಿರೋದ್ರಲ್ಲಿ ಏನು ಕರೆಕ್ಟಾಗಿದೆ, ಅವ್ರು ಹೇಳಿದ್ದೆಲ್ಲ ಉಂಟು ಅಂತ ಆದಮೇಲೆ ನೀವು ಮಾಡಬೇಕು. ಏನಲ್ಲ, ಯಾಕೆಂದರೆ ರೈತರು ಯಾವುದೂ ಮೋಸ ಹೋಗ್ಬಾರ್ದು. ಹೌದು, ಎನಿ ಟೈಮ್ ಹೋಗಲೇಬಾರ್ದು ನಿಜವಾಗ್ಲಿ. ಯಾಕೆಂತಂದರೆ ನೀವು ಅಷ್ಟೇ ಪ್ರಾಡಕ್ಟ್ ಚೆನ್ನಾಗಿ ಕೊಡ್ಬೇಕು ನೀವು. ಎಸ್ ಸರ್, ಕ್ವಾಲಿಟಿ 100% ಮೇಂಟೈನ್ ಮಾಡ್ತೀವಿ. ಹೌದು. ರೈತರಿಗೆ ಬೆನಿಫಿಟ್ ಆಗಬೇಕು. ಎಂಡ್ ಯೂಸರ್ ಯಾರಿದೆ ರೈತರಿಗೆ ಪ್ರೈಸ್ ವೈಸ್ ಆಗಲಿ ಕ್ವಾಲಿಟಿ ವೈಸ್ ಆಗಲಿ ಒಳ್ಳೆ ಬೆನಿಫಿಟ್ ಸಿಗಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್ಸ್. ಸೂಪರು. ಇನ್ನೂ ಏನಿಲ್ಲ, ಸೊ ಇದೇ ಥರ ರೀಲ್ಸ್ ಮಾಡ್ತಾ ಇರಿ. ಸೊ ಒಳ್ಳೊಳ್ಳೆ ರೀಲ್ಸ್ ಮಾಡಿ. ಸೊ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳಕ್ಕೆ. ಇದು ನಮ್ಮ ಯೂಟ್ಯೂಬ್ ವಿಡಿಯೋಸಲ್ಲಿ ಬರುತ್ತಿದ್ದು. ಹೌದಾ, ಭಾರಿ ಸಂತೋಷ. ಬರಲಿ. ಕಾರ್ತಿಕ್ ಅವ್ರು ತುಂಬ ನಮಗೆ ಹೆಲ್ಪ್ ಮಾಡ್ತಾರೆ. ಯಾಕಂದರೆ ಇವಾಗ ಆ್ಯಸ್ ಎ ಪ್ಲಾಂಟರ್ ಯಾರು ಬಂದಾಗ ಅವರಿಗೆ ಎಲ್ಲದೂ ನಾಲೆಜ್ ಇರಲ್ಲ. ಹೌದು. ಸೊ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನು ಇಂಪ್ರೂವ್ ಆಗಿರ್ಬೋದು ಅನ್ನೋದು ಬಿಟ್ಟರೆ ಒಂದು ಸೋರ್ಸಲ್ಲಿ ಒಂದೇ ಚಾನಲಲ್ಲಿ ಎಲ್ಲ ಏನು ಹೇಳಿ ಮಲೆನಾಡಲ್ಲಿ ಬೆಳೆಯೋವಂಥ ಕ್ರಾಪ್ಸ್ ಬಗ್ಗೆ ಯಾರು ತಿಳಿಸ್ಕೊಡಲ್ಲ. ಒಂದು ಅಡಿಕೆ ಇದ್ರೆ ಅಡಿಕೆನೇ ಇರುತ್ತೆ ಸ್ಪೆಸಿಫಿಕ್ ಆಗಿ, ಬಟ್ ನಿಮ್ದ್ರಲ್ಲಿ ಅಡಿಕೆ, ಮೆಣಸು, ಕಾಫಿ. ಹೌದು. ಸೊ ಇದೇ ಥರ ಮಾಡ್ತಾ ಇರಿ ಕಾರ್ತಿಕ್. ಹೌದು, ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ಸ್. ಸೊ ಇದೇ ಥರ ಏನು ಹೇಳಿ ಮೊನ್ನೆ 30 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರಲ್ವಾ? 30 ಮಿಲಿಯನ್ ನೋಡಿ, ಇವ್ರು ಹೇಳ್ದಂಗೆ 30 ಮಿಲಿಯನ್ ಆಗ್ಬಿಡ್ಲಿ. ಇಲ್ಲ, ಈಗ ಆಗಿರೋದು 56,000 ಯಾವ್ದಲ್ಲಿ ಇನ್ಸ್ಟಾದಲ್ಲಿ, ಯೂಟ್ಯೂಬಲ್ಲಿ 40,000 ಇದೆ. ಇವ್ರು ಹೇಳ್ದಂಗೆ 30 ಮಿಲಿಯನ್ ಆಗ್ಬಿಟ್ರೆ ಎಷ್ಟು ಒಳ್ಳೇದಪ್ಪ. ಮತ್ತೆ ಆಲ್ ದ ಬೆಸ್ಟ್. ನೀವು ಚೆನ್ನಾಗಿ ಮಾಡ್ತಿದ್ದೀರಾ, ಮಾಡಿ ಇನ್ನೂ ಹಾರ್ಡ್ ಎಫರ್ಟ್ ಆಗ್ತಾ ಇದ್ದೀರಾ. ಕರೆಕ್ಟ್ ಗೈಡ್ಲೈನ್ಸಲ್ಲಿ ಕರೆಕ್ಟ್ ನಿಮ್ಮದು ಹಾರ್ಡ್ ವರ್ಕ್ ಹಾಕಿರೋ ರಿಸಲ್ಟ್ ಅಂತ ಕಂಡೇ ಕಾಣುತ್ತೆ. ಸೊ ನಮಗೆ ಹಾರ್ಡ್ ವರ್ಕ್ ನಮ್ಮ ಕಡೆಯಿಂದ ಇದ್ದೇ ಇರುತ್ತೆ. ಸಜೆಷನ್ ನಿಮ್ಮ ಕಡೆಯಿಂದ 100% ಇದ್ದೇ ಇರುತ್ತೆ. ನಮ್ಮ ಸೈಡಿಂದಲ್ಲ, ದೊಡ್ಡ ಪ್ಲಾಂಟರ್ಸ್ಗಳೆಲ್ಲ ಇದ್ದಾರೆ, ಅಚೀವ್ ಮಾಡಿದವ್ರು ಇದ್ದಾರೆ, ಅವ್ರ ಥ್ರೂ ಬರ್ತಾನೆ ಇರುತ್ತೆ. ಮತ್ತು ನಮ್ಮದು ರೆಗ್ಯುಲರ್ ಬ್ಲಾಗ್ಸ್ ಅಂತ ಇದ್ದೇ ಇರುತ್ತೆ, ನೋಡ್ತಾ ಇರಿ. ಸೂಪರ್ ಅಂದರೆ ಸೂಪರ್. ಸೊ ಹಾಗಾಗಿ ನಮಗೆ ಇದೊಂದು ಒಳ್ಳೆ ಅವಕಾಶ. ಥ್ಯಾಂಕ್ ಯು ಸರ್, ಸಿಗೋದು. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ. ಥ್ಯಾಂಕ್ಸ್, ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಇನ್ನೊಂದು ವಿಡಿಯೋ ಕಂಟಿನ್ಯೂ ಆಗುತ್ತೆ, ಅಲ್ಲಿ ಸಿಗೋಣ. ನೋಡಿ ಟ್ರಾನ್ಸಾಕ್ಷನ್ ಹೆಂಗಿದೆ ಅಂತ. ಅಲ್ಲಿ ಇನ್ನೂ ಸ್ಪ್ರಿಂಕ್ಲರ್ ಆಗಿರಲಿಲ್ಲ, ಇಲ್ಲಿ ಸ್ಪ್ರಿಂಕ್ಲರ್ ಆಗಿದೆ, ಬ್ಲಾಸಮ್ ಇದೆ. ನೋಡಿ ಯಾರು ತೊಡಕ್ಕೆ ಬಂದೀವಿ ಅಂತಂದರೆ, ನೋಡಿ ಶಿವರಾಜ್ ಅವ್ರು ತೊಡಕ್ಕೆ ಬಂದೀವಿ. ಹೆಲೋ ಸರ್, ಏನು ಸಮಾಚಾರ? ನಮಸ್ಕಾರ. ಇವತ್ತು ಬೆಳಿಗ್ಗೆ ಒಂದು ಬ್ಲಾಗ್ ಮಾಡಿದ್ವಿ ಸಕಲೇಶ್ಪುರದಲ್ಲಿ, ಇವತ್ತು ಬಂದು ನಿಮ್ಮ ಊರಲ್ಲಿ ಮಾಡ್ತಾ ಇದ್ದೀವಿ. ನಿಮ್ಮ ಸ್ವಲ್ಪ ಇಂಟ್ರಡಕ್ಷನ್ ಕೊಡಿ ಸರ್. ಈಗ ನನ್ನ ಹೆಸರು ಶಿವರಾಜ್ ಅಂತ, ಮೂಡಿಗೆರೆ ತಾಲೂಕು ಬಣ್ಕಲ್ ಗ್ರಾಮದಲ್ಲಿ, ಹಳಿಕೆ ಅಂತ ಗ್ರಾಮದಲ್ಲಿ ಇರೋರು. ಮತ್ತು ಇನ್ನೊಂದು ಏನಂತಂದರೆ, ಬ್ಲಾಸಮ್ ಮಾತ್ರ ಭಾರಿ ಚೆನ್ನಾಗಿ ಸೆಟ್ ಆಗಿದೆ. ಎಷ್ಟು ಗಂಟೆ ನೀರು ಹೊಡೆದಿದ್ರೆ? 3 hours. 3 hours ಹೊಡೆದಿದ್ದು. ಸೂಪರ್. ಮತ್ತೆ ಈಗ ನೋಡಿ ಇಲ್ಲಿ ಏನಂತಂದ್ರೆ, ಇವತ್ತಿಂದು ವಿಡಿಯೋ ಬಂದ್ಬಿಟ್ಟು ಏನಾಗ್ತಿದೆ ಅಂತಂದ್ರೆ, ನಾವು ಮಿರಾಕಲ್ ಗ್ರಾನ್ಯೂಲ್ಸ್ ಬಗ್ಗೆ, ಮಿರಾಕಲ್ ಗ್ರೋ ಬಗ್ಗೆ ನೀವು ಒಂದು ವರ್ಷ ಯೂಸ್ ಮಾಡ್ತಾ ಇದ್ದೀರಾ. ಲಾಸ್ಟ್ ಇಯರ್ ಎಲ್ಲ ನಾವು ಮಿರಾಕಲ್ ಗ್ರೋ ಡಾಲೋಮೇಟ್ ಹಾಕಿದ್ದು, ಅದಕ್ಕೆ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಇತ್ತು. ತುಂಬ ಹೆಲ್ಪ್ ಆಗಿದೆ pH ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ. ಹೌದು. ಮತ್ತೇನಾಗಿದೆ ಅಂದರೆ, ನಾವು ಸುಣ್ಣ ಹಾಕ್ಸ್ತೀವಿ, ಅದು ಲೇಬರ್ಸ್ ಸಿಕ್ಕಾಪಟ್ಟೆ ತಗೊಳುತ್ತೆ. ಇದು ಲೇಬರ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಎಕ್ಸಾಂಪಲ್ ಹೆಂಗೆ ಅಂದರೆ, ಒಂದು 10 ಟನ್ ಸುಣ್ಣ ಈ ಸರಿ ಕಳಿಸಿದ್ರು. ಯಾವುದು? ಡಾಲ್ಮೆಟ್. ಓಕೆ. ಅದಕ್ಕೆ ಬೆಲೆ ಕೊಟ್ಟಿದ್ದು ನಾವು 35,000. ಇದು ಹಾಕೋದಕ್ಕೆ ನನಗೆ 22,000 ಖರ್ಚು ಬಂದ್ಬಿಟ್ಟು. 22,000. ಯಾಕೆಂದ್ರೆ ಬೆಳಿಗ್ಗೆ ಟೈಮಿಂಗ್ಸ್ 6 ಗಂಟೆಯಿಂದ 9 ಗಂಟೆ 8 ಗಂಟೆ ಅಂತಾರ. ಸೂಪರ್. 20 ಜನ ಬಂದು ಹಾಕಕ್ಕೆ ಹೋಗ್ಬಿಡ್ತಾರೆ, ಎಲ್ಲೆಲ್ಲಿ ಹಾಕಿದ್ರು ಅಂತ ಗೊತ್ತಿಲ್ಲ. ಒಂದು 750 kg ಹಾಕೋಣ ಅಂತ ಮಾಡಿದ್ದು 1 ಟನ್ ಹೋಗ್ಬಿಡ್ತು. ಹೌದಾ? ಓಕೆ, ಗೊತ್ತಾಗಲ್ಲ ಇಷ್ಟ ಆಗ್ತಾರೆ ಅನ್ನೋ ಲಾಸ್ ಆಯ್ತು. ಸೊ ಇದು ನಮಗೆ ಟೈಮು, ಲೇಬರ್ಸ್ ಎಲ್ಲ ಸೇವ್ ಮಾಡುತ್ತೆ. ಸೊ ನಾವು ಯೂಸ್ ಮಾಡಿದೀನಿ, ಹೆಲ್ಪ್ ಆಗಿದೆ. ಹೌದಲ್ಲ? ಇನ್ನು ಮುಂದೆ ಹೆಲ್ಪ್ ಮಾಡೋಣ ಅಂತ ಇದೀವಿ. 100% ಇದು ಆಗ್ತಾ ಇರುತ್ತೆ. ನಾವು ಏನು ಹೇಳೋದು ಅಂತಂದ್ರೆ, ನೀವೇನಾದ್ರು ತಗೊಳ್ಳಿ, ಚೆಕ್ ಮಾಡಿಸಿ. ಹೌದು. ನಮ್ದೇನು ಪ್ರಾಡಕ್ಟ್ ಹೆಂಗಿದೆ ಅದು ನೋಡ್ಕೊಂಡ್ಬಿಟ್ಟು ನಾವು ನೋಡ್ಬೇಕು. ಅದಕ್ಕೆ ನಿಮ್ದು ಒಪಿನಿಯನ್ ಕೇಳೋಣ ಅಂತ ಬಂದ್ವಿ, ಹೆಂಗಿತ್ತು ಏನು ಕತೆ ಅಂತ ಅಷ್ಟಕ್ಕೆ. ಮತ್ತೆ ಎಷ್ಟು ರೌಂಡ್ ಈಗ ಪ್ಯಾಕಿಂಗ್ ಆಗ್ತಿದೆ? ನಾಳೆಯಿಂದ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಬ್ಲಾಸಮ್ ಆಗಿ ಕೆಲವು ಕಡೆ 8 days ಆಗಿದೆ. ಓಕೆ. ಅದನ್ನ ಬ್ಯಾಕಿಂಗ್ ಹೊಡಿತಾ ಇದ್ವಿ, 3 hours. ಹೌದಾ? ಹೊಡಿತಾ ಇದ್ವಿ. ಸೂಪರ್. ಯಾವಾಗ ನೀವು ಹಾಕಿರೋದು, ಅಪ್ಲೈ ಮಾಡಿರೋದು ಸುಣ್ಣನ? ಮಳೆಗಿಂತ ಮೊದಲು ಮಾಡಿದ್ರಿ? ಮೊದಲು ಮಾಡಿದ್ದು ನವಂಬರ್. ಓಕೆ, ನವಂಬರ್ ಮಾಡಿದ್ದು. ಸೂಪರ್. ನವಂಬರ್ ಬೆಸ್ಟ್ ಟೈಮು ಅಲ್ಲ? ಸ್ವಲ್ಪ ಕೆಲಸನೂ ಫ್ರೀ ಇರುತ್ತೆ, ಮಾಡೋದಕ್ಕೆ ನಮಗೆ ಈಸಿ ಆಯ್ತು. ಹೌದು. ವೆರಿ ನೈಸ್. ಬನ್ನಿ, ಈಶ್ವರ್ ಅವರು ಇದ್ದಾರೆ ನಿಮ್ಮ ಜೊತೆಗೆ. ನಮಸ್ತೆ. ಚೆನ್ನಾಗಿದ್ದಾರೆ ಸರ್. ಸರ್ ಆ್ಯಕ್ಚುಲಿ ಇವರು ನಮ್ಮ ಕಸ್ಟಮರು, ಪಾಸ್ಟ್ 1 year ಇಂದ ಯೂಸ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರನೇ ಇವತ್ತು ನಾನು ಬಂದೆ. ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅವ್ರದ್ದು ಕೇಳಬೇಕಿತ್ತು. ಯಾಕಂದರೆ ಸುಮ್ಮನೆ ನಾವು ಪ್ರಮೋಷನ್ ಮಾಡೋದಲ್ಲ. ಸೊ ಕಸ್ಟಮರ್ ಫೀಡ್ಬ್ಯಾಕ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈಸ್ ಎ ವೆರಿ ಜೆನ್ಯೂನ್ ಗಾಯ್.
ಸೊ ಇವ್ರು ಹೇಳಿದ್ದನ್ನೆಲ್ಲ ನಾವು ಟ್ರಸ್ಟ್ ಮಾಡ್ತಾ ಇದ್ದೀವಿ, ಯಾಕಂದ್ರೆ ಟ್ರಸ್ಟ್ ಮಾಡೋದಕ್ಕಿಂತ ರಿಸಲ್ಟ್ ಕಾಣಿಸ್ತಾ ಇದೆ ಇಲ್ಲಿ. ನೋಡಿ ಬ್ಲಾಸಮ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಇದರಿಂದ ತುಂಬಾನೇ ಅಡ್ವಾಂಟೇಜ್ ಸಿಕ್ಕಿದೆ ಅವ್ರಿಗೆ. ಲೇಬರ್ ಕಾಸ್ಟ್ ಒಂದು ತುಂಬಾನೇ ಕಡಿಮೆ ಆಯಿತು. ಆಮೇಲೆ ಪೌಡರ್ ಹಾಕೋದ್ರಲ್ಲಿ ವೇಸ್ಟೇಜಸ್ ಎಲ್ಲ ತುಂಬಾನೇ ವೇಸ್ಟೇಜ್ ಆಗುತ್ತೆ. ಸೊ ಅದನ್ನ ಕಮ್ ಡೌನ್ ಮಾಡೋಕ್ಕೆ ಗ್ರ್ಯಾನ್ಯೂಲ್ಸ್ ಅನ್ನೋದು ಬೆಸ್ಟ್ ಆಪ್ಷನ್. ಸೊ ಕಾಸ್ಟ್ ನಂಗೆ ಕಮ್ ಡೌನ್ ಆಗುತ್ತೆ. ಲೇಬರ್ ಕೊರತೆಯಿಂದ ತುಂಬಾನೇ ಈಸಿಯಾಗಿ ಅಪ್ಲಿಕೇಶನ್ ಆಗುತ್ತೆ ಸರ್ ಇದು. ಮತ್ತು ಇನ್ನೊಂದೇನು ಗೊತ್ತಾ, ನಾನು ಅದ್ಯಾಕೆ ಇದ್ಯಾಕೆ ಅಂತಲ್ಲ, ನಾವು ಈ ಸತಿ ಏನು ಮಾಡಿದ್ವಿ ಅಂತ ಎರಡನ್ನೂ ತೋರಿಸಿದ್ವಿ. ಡೆವಲಪ್ಮೆಂಟ್ ಸುಣ್ಣನೂ ತೋರಿಸಿದ್ವಿ, ಪೌಡರ್ ತೋರಿಸಿದ್ವಿ, ಗ್ರಾನ್ಯೂಲ್ಸ್ ತೋರಿಸಿದ್ವಿ. ಡಿಪೆಂಡ್ ಅಪಾನ್ ಅವ್ರದ್ದು ಎಷ್ಟು ಬೇಕೋ ಅವ್ರು ಮಾಡ್ಕೊಳ್ಳಿ, ಅವ್ರ ಬೆನಿಫಿಟ್ ಮೇಲೆ ನಾವು ಅದೇ ಒಳ್ಳೆ 2 ಪ್ರಾಡಕ್ಟ್ ಒಳ್ಳೆ ಚೆನ್ನಾಗಿ ತೋರಿಸಿದ್ವಿ. ಒಂದು ಡೆವಲಪ್ಮೆಂಟ್ ಲೈಮು, ಇದು ಬಂದ್ಬಿಟ್ಟು ಮಿರಾಕಲ್ ಗ್ರೋ. ಬನ್ನಿ ಹೆಂಗೆ ಮತ್ತೆ ಹೆಂಗೆ ಸಮಾಚಾರ. ಈಗ ಯಾವಾಗ ಮರಗಸಿ ಏನು ಮಾಡ್ತೀರಾ ಈ ಸತಿ? ಮರಗಸಿ ಮೇ ತಿಂಗಳಲ್ಲಿ ಮಾಡ್ತೀರಾ? ಸ್ವಲ್ಪ ಬಿಸಿಲು ಹ್ಯೂಮಿಡ್ ಜಾಸ್ತಿ ಇರೋದ್ರಿಂದ 2 ರೌಂಡ್ ನೀರು ಹೊಡೆದು ಅಥವಾ 3ನೇ ರೌಂಡ್ ನೀರು ಹೊಡೆದು ಅಥವಾ ಮಳೆ ಬಂದರೆ, ಹೌದಾ, ಮಳೆ ಆದಮೇಲೆ ಬ್ಯಾಕಿಂಗ್ ಆದ್ಮೇಲೆ ಸ್ವಲ್ಪ ದಿನ ಬಿಟ್ಟು ಅಲ್ಲ, ಜಾಸ್ತಿ ಇಲ್ಲ ಶೇಡ್ ತೆಗಿ. ಗಿಡಗಸಿ ಯಾವಾಗ ಈಗ ಸ್ಟಾರ್ಟ್ ಮಾಡ್ತಾರೆ? ಬ್ಲಾಸಮ್ ಎಲ್ಲ ಆದ್ಮೇಲೆ. ತಕ್ಷಣ ನೈಸ್. ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂತೀನಿ. ಹಿಂಗಿದೆ ಪಾಲಿನೇಷನ್ ಬಂದಿದ್ದು ಜೇನುಗಳೆಲ್ಲ ಭಾಳ ಜೇನಿತ್ತು. ಹೌದಾ? ಇತ್ತು. ಈಗ ಸಂಜೆ ನಾನು ಬಂದಿದ್ದೆ, ಭಾಳ ಜೇನಿದ್ದು ಅಲ್ಲ. ಸೂಪರ್. ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ ಅಂತ. ಒಳ್ಳೆ ಶೇಡ್ ಮ್ಯಾನೇಜ್ಮೆಂಟ್ ಮಾಡಿದ್ದೀರಾ ಮಾತ್ರ. ಈಗ ಏನಾಗ್ತಿದೆ ಅಂತಂದರೆ ಆಲ್ಮೋಸ್ಟ್ ಎಲ್ಲರ ಪ್ಲಾಂಟರ್ಸ್ ರಬರ್ಸ್ದೊಳಗೆ ಸಿಲ್ವರ್ ಕೊಡ್ತಾ ಇದ್ದಾರೆ, ಕಾಡು ಮರ ಇಟ್ಕೊಳ್ತಾ ಇದ್ದಾರೆ. ಹೌದು. ಯಾಕೆಂತಂದರೆ ಒಂದು ಅಟ್ಲೀಸ್ಟು ಒಂದು 35-40 ಮರ ಒಂದು ಎಕರೆ ಕಾಡು ಮರ ಇರಬೇಕು ಅಂತಾರೆ. ಹೌದು. ಆ ಶೇಡೆಲ್ಲ ಆಗಿಬಿಡುತ್ತೆ. ಮತ್ತು ಅಷ್ಟೇ ನಿಮಗೆ ಗೊಬ್ಬರನೂ ಆಗುತ್ತಲ್ಲ ನಿಮಗೆ ಎಲೆ ಅಲ್ಲ. ನಾವು ಸಿಲ್ವರ್ ಎಲ್ಲ ತುಂಬ ತೆಗ್ದುಬಿಟ್ಟು ಶೇಡ್ ಜಾಸ್ತಿ ಆಗಿ ವೆರಿ ನೈಸ್. ನೋಡಿ ಎಲ್ಲ ಒಳ್ಳೆ ಬ್ಲಾಗಮ್ ಆಗಿದೆ ಮಾತ್ರ. ತೋಟ ಅಂತೂ ಭಾರಿ ಚೆನ್ನಾಗಿತ್ತು ಮಾತ್ರ, ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ನೋಡಿ ಎಷ್ಟೋ ದಿನದಿಂದ ಬರಬೇಕು ಅಂತ ಇವತ್ತು ಬಂದಿದ್ದೀವಿ. ಮತ್ತು ಇನ್ನೊಂದೇನು ಅಂತಂದರೆ ಈಗ ನೋಡಿ ನಿಮಗೆ ಏನು ಅನಿಸುತ್ತೆ ಈಗ ಮಿರಾಕಲ್ ಗ್ರೋ ಬಗ್ಗೆ? ಮಿರಾಕಲ್ ಗ್ರೋ ಪ್ರಾಡಕ್ಟ್ ನಾವು ಯೂಸ್ ಮಾಡ್ತಿದ್ದೀವಿ 1 ವರ್ಷದಿಂದ. ನಮಗೆ ಚೆನ್ನಾಗಿದೆ, ಯಾವುದೇನು ಡಿಸ್ಅಡ್ವಾಂಟೇಜ್ ಅಂತ ಆ ಥರದ್ದೇನೂ ಆಗಿಲ್ಲ. ಓಕೆ. ಡೋಲೋಮೈಟ್ ಹಾಕೋ ರೀತಿ ಇದರಲ್ಲಿ ನಮಗೆ ಲೇಬರ್ ಶಾರ್ಟೇಜ್ ಕಡಿಮೆ ಸಾಕಾಗ್ತಾ ಇದೆ. ಆಮೇಲೆ ಈಗ ಹೊಸದೊಂದು ವಿಷ್ಣು ಅವರು ಸಜೆಸ್ಟ್ ಮಾಡಿದ್ದಾರೆ ನಮಗೆ, ಮಿರಾಕಲ್ ಗ್ರೋ ಆರೆಂಜ್ ಅಂತ. ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದ್ರ ಜೊತೆ ನಮಗೆ ಬೋರಾನ್ ಮತ್ತೆ ಜಿಂಕ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ನಾವು ಹಾಕೋದಕ್ಕಿಂತ ಮೊದಲು ಒಂದು ಕ್ವಾಲಿಟಿ ಟೆಸ್ಟ್ ಮಾಡಿ ಅದು ಹೇಗಿದೆ ಅಂತ ಟೆಸ್ಟ್ ಮಾಡಿಬಿಟ್ಟು ಹಾಕೋಣ. ಕರೆಕ್ಟ್. ನೀವು ಏನೊಂದು ಪಾಯಿಂಟ್ ಹೇಳಿದ್ರಲ್ಲ, ಅದು ನಿಜವಾಗ್ಲೂ ಎಲ್ಲ ರೈತರು ಅದನ್ನು ಮಾಡಬೇಕು. ಹಾಕೋಕ್ಕಿಂತ ಮುಂಚೆ ಕ್ವಾಲಿಟಿ ಟೆಸ್ಟ್ ಮಾಡಿ. ಆಗ ಯಾರ್ದಾರು ತಗೊಳ್ಳಿ ಏನಾಯ್ತು ಹೇಳಿ ಒಟ್ಟಲ್ಲಿ ಕ್ವಾಲಿಟಿ ಟೆಸ್ಟ್ ಮಾಡ್ಕೊಳ್ಳಿ. ನಾವು ಹಾಕೋ ಪ್ರಾಡಕ್ಟು ಕರೆಕ್ಟ್ ಇದೆ ಇಲ್ವಾ ನಾವು ನೋಡ್ಕೋಬೇಕು. ಸೂಪರು. ಮತ್ತು ಬಂದ್ಬಿಟ್ಟು ತುಂಬ ಖುಷಿ ಆಯಿತು ಮಾತ್ರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. Know that they ride or die. I keep boys by my seat. Know that they ride or